ಹಾಯ್ ಹೆಲೋ ಗೆಳೆಯರಿ. ರೋಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಶಾಲಾ ದಾಖಲಾತಿಗಳಲ್ಲಿ ನಜರ್ಚೂಕಿನಿಂದಾಗಿ ತಪ್ಪಾಗಿ ನಮೂದಾಗಿರುವಂತಹ ಜಾತಿಯನ್ನು ತಿದ್ದುಪಡಿ ಮಾಡಿಸುವುದರ ಕುರಿತಾಗಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ದೀವಿ. ಇಂದು ಅದರ ಮುಂದುವರೆದ ಭಾಗವನ್ನು ಇಲ್ಲಿ ಚರ್ಚಿಸೋಣ ಬನ್ನಿ. ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ವಿದ್ಯಾರ್ಥಿಯು ಶಾಲಾ ದಾಖಲಾತಿಗಳಲ್ಲಿ ಜಾತಿಯನ್ನು ತಿದ್ದುಪಡಿ ಮಾಡಿಸಬೇಕಾದಲ್ಲಿ ಮೊದಲು ಅವರ ನೈಜವಾದ ಜಾತಿ ಪ್ರಮಾಣ ಪತ್ರವನ್ನು ತಹಶೀಲ್ದಾರರಿಂದ ಪಡೆಯಬೇಕು. ತಹಶೀಲ್ದಾರರಿಂದ ನೈಜವಾದ ಜಾತಿ ಪ್ರಮಾಣ ಪತ್ರವನ್ನು ಪಡೆದ ನಂತರ ಮುಂದೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು, ಯಾರಿಗೆ ಈ ಅರ್ಜಿಯನ್ನು ಸಲ್ಲಿಸುವುದು ಎಂಬುದರ ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಉದ್ಭವವಾಗುವ ಪ್ರಶ್ನೆ ಎಂದರೆ ಜಾತಿ ತಿದ್ದುಪಡಿಗಾಗಿ ಅರ್ಜಿಯನ್ನು ಯಾರಿಗೆ ಸಲ್ಲಿಸಬೇಕು? ಬನ್ನಿ ತಿಳಿದುಕೊಳ್ಳೋಣ. ಜಾತಿ ತಿದ್ದುಪಡಿ ಅರ್ಜಿಯನ್ನು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ. ನಾನು ಇಲ್ಲಿಂದ ಹೇಳುವಂತಹ ಒಂದೊಂದು ವಿಚಾರವನ್ನು ತಾವು ತುಂಬ ಜಾಗರೂಕತೆಯಿಂದ ಕೇಳಬೇಕು. ಅರ್ಜಿ ಸಲ್ಲಿಸಲು ತಾವು ಮಾಡಬೇಕಾದ ಮೊದಲ ಕೆಲಸವೆಂದರೆ ತಾವು ಎಷ್ಟು ಶಾಲೆಗಳಲ್ಲಿ ವ್ಯಾಸಂಗವನ್ನು ಮಾಡಿರುತ್ತಿರುವೋ ಅಷ್ಟೂ ಶಾಲೆಗಳಲ್ಲಿ ತಾವು ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕು. ಉದಾಹರಣೆಗಾಗಿ ಕೆಲವು ವಿದ್ಯಾರ್ಥಿಗಳು ಒಂದಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ವ್ಯಾಸಂಗವನ್ನು ಮಾಡಿರುತ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಎಷ್ಟು ಶಾಲೆಗಳಲ್ಲಿ ವ್ಯಾಸಂಗವನ್ನು ಮಾಡಿರುತ್ತಾರೋ ಅಷ್ಟೂ ಶಾಲೆಗಳಲ್ಲೂ ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡೆಯಲೇಬೇಕು. ನಂತರ ವಿದ್ಯಾರ್ಥಿಯು ಪ್ರೈಮರಿ ಶಾಲೆಯ ಮುಖ್ಯ ಗುರುಗಳ ಶಿಫಾರಸು ಪತ್ರವನ್ನು ಪಡೆದುಕೊಳ್ಬೇಕು. ಅಂದರೆ ಪ್ರೈಮರಿ ಶಾಲೆಯ ಮುಖ್ಯ ಗುರುಗಳಿಂದ ಶಿಫಾರಸು ಪತ್ರ ಪಡೆಯಬೇಕು. ಪ್ರೈಮರಿ ಅಂತಂದರೆ ಸಾಮಾನ್ಯವಾಗಿ 1ರಿಂದ 7ನೇ ತರಗತಿಯವರೆಗಿನ ಮುಖ್ಯ ಗುರುಗಳು ಇರ್ತಾರಲ್ಲ, ಅವರ ಒಂದು ಶಿಫಾರಸು ಪತ್ರವನ್ನು ಪಡೆದುಕೊಳ್ಳಬೇಕು. ಏನಪ್ಪ ಈ ಶಿಫಾರಸು ಪತ್ರ ಅಂತಂದರೆ ಅದೇ ದೊಡ್ಡ ಮಹಾ ಕೆಲಸ ಅಲ್ಲ, ಅದನ್ನು ನೀವು ಕೂಡ ಬರಿಬೋದು. ಸಾಮಾನ್ಯವಾಗಿ ಶಿಫಾರಸು ಪತ್ರ ಅಂದರೆ ಒಂದು ಪತ್ರ ಬರೆಯೋದು ಅಂತ ಅರ್ಥ. ಬರೆಯುತ್ತಂದರೆ ಇಂದ ಅಂತ ಹಾಕಿ ಮುಖ್ಯ ಗುರುಗಳು, ಇಂಥ ಒಂದು ಶಾಲೆ, ಇಂಥ ಒಂದು ಊರು ಅಂತ ಹಾಕಿ, ನಂತರ ಗೆ ಅಂತ ಹಾಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ನಿಮ್ದು ಯಾವ ಊರು ಬರುತ್ತೋ ಆ ಊರನ್ನು ಅಲ್ಲಿ ಹಾಕಿ, ನಂತರ ಮಾನ್ಯರೇ, ಅದರ ಕೆಳಗೆ ವಿಷಯದಲ್ಲಿ ಜಾತಿ ತಿದ್ದುಪಡಿ ಮಾಡುವುದರ ಕುರಿತು ಅಂತ ಹಾಕಿ, ನಂತರ ಮೇಲ್ಕಾಣಿಸಿದ ವಿಷಯದ ಅನ್ವಯ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇಂಥ ಒಬ್ಬ ವಿದ್ಯಾರ್ಥಿಯು ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ ವ್ಯಾಸಂಗ ಮಾಡಿರ್ತಾನೆ. ಈ ವಿದ್ಯಾರ್ಥಿಯ ಮನವಿ ಏನೆಂದರೆ ಆತನ ಶಾಲಾ ದಾಖಲಾತಿಗಳಲ್ಲಿ ನಜರ್ಚೂಕಿನಿಂದಾಗಿ ಜಾತಿ ತಪ್ಪಾಗಿ ನಮೂದಾಗಿದೆ ಎಂದು ಆತ ಹೇಳುತ್ತಿದ್ದಾನೆ. ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಪ್ಪಾಗಿರುವುದರಿಂದ ವಿದ್ಯಾರ್ಥಿಗೆ ಮುಂದಿನ ಭವಿಷ್ಯದ ಜೀವನದಲ್ಲಿ ತೊಂದರೆಗಳು ಉಂಟಾಗುವ ಸಂಭವವಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಯ ದಾಖಲೆಗಳನ್ನು ಪರಿಶೀಲಿಸಿ ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಿದ್ದುಪಡಿ ಮಾಡುವ ಕುರಿತು ಆದೇಶ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಯಿಂದ ಸೂಕ್ತ ದಾಖಲೆಗಳನ್ನು ಪಡೆದುಕೊಂಡು ಈ ಅರ್ಜಿಯೊಂದಿಗೆ ಲಗತ್ತಿಸಿರುತ್ತೇನೆ ಅಂತ ಈ ರೀತಿ ಬರೆದು ಧನ್ಯವಾದಗಳೊಂದಾಗಿ ಡೇಟಾ, ಊರು, ಸ್ಥಳ ಹಾಕಿ ನಿಮ್ಮ ಹೆಡ್ ಮಾಸ್ತರ್ ಅವರಿಂದ ಸಹಿ ಮತ್ತು ಮೊಹರನ್ನು ಹಾಕಿಕೊಂಡು ಅದನ್ನು BO ಅವ್ರ ಕಚೇರಿಗೆ ಕೊಡಬೇಕು. ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಕೊಡಬೇಕು. ಇಲ್ಲಿ ಗಮನಿಸುವ ಒಂದು ಪ್ರಮುಖ ವಿಚಾರವೆಂದರೆ ಇಲ್ಲಿ ಜಾತಿ ತಿದ್ದುಪಡಿಗೆ ಅರ್ಜಿಯು ನೇರವಾಗಿ ತಮ್ಮಿಂದ ಹೋಗಿರುವುದಿಲ್ಲ, ಬದಲಾಗಿ ಶಾಲಾ ಮುಖ್ಯಸ್ಥರುಗಳಿಂದ BEO ಅವರ ಕಚೇರಿಗೆ ಹೋಗಿರುತ್ತದೆ. ಶಾಲಾ ಮುಖ್ಯಸ್ಥರ ಶಿಫಾರಸ್ಸಿನೊಂದಿಗೆ ನಿಮ್ಮ ಅರ್ಜಿಯು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತಲುಪಿರುತ್ತದೆ. ಅಂದರೆ ಈ ಶಿಫಾರಸು ಅರ್ಜಿಯನ್ನು ಪಡೆದುಕೊಂಡು ಎಲ್ಲ ದಾಖಲೆಗಳನ್ನು ನೀವು ಅಂಟಿಸಿ ಅದನ್ನು ಒಯ್ದು ನೀವು BO ಅವರ ಆಫೀಸಿಗೆ ಕೊಡಬೇಕು. ಯಾವೆಲ್ಲ ದಾಖಲಾತಿಗಳನ್ನು ಹಚ್ಚಬೇಕು ಅಂತಂದರೆ ಒಂದು 20 ರೂಪಾಯಿ ಬಾಂಡನ್ನು ಕೂಡ ನೀವು ಹಚ್ಚಬೇಕು. ಅತಿ ಪ್ರಮುಖವಾಗಿ ನೀವು ತಹಶೀಲ್ದಾರರಿಂದ ಪಡೆದಂಥ ಇತ್ತೀಚಿನ ಜಾತಿ ಪ್ರಮಾಣ ಪತ್ರವನ್ನು ಇದ್ರ ಜೊತೆಗೆ ಲಗತ್ತಿಸಬೇಕು. ಮತ್ತು ನಿಮ್ಮ ತಂದೆಯ ಜಾತಿ ಪ್ರಮಾಣ ಪತ್ರವನ್ನು ಮತ್ತು ನಿಮ್ಮ ಚಿಕ್ಕಪ್ಪನ ಜಾತಿ ಪ್ರಮಾಣ ಪತ್ರವನ್ನು, ಚಿಕ್ಕಪ್ಪನ ಮಕ್ಕಳ ಜಾತಿ ಪ್ರಮಾಣ ಪತ್ರವನ್ನು, ನಿಮ್ಮ ಸಹೋದರಿಯರ ಜಾತಿ ಪ್ರಮಾಣ ಪತ್ರವನ್ನು ಸಹ ಇಲ್ಲಿ ಲಗತ್ತಿಸಬೇಕು. ಜಾತಿ ತಿದ್ದುಪಡಿಗಾಗಿ ತಮ್ಮ ಹತ್ತಿರ ಯಾವೆಲ್ಲ ಆಧಾರ ದಾಖಲೆಗಳು ಇವೆಯೋ ಅವೆಲ್ಲವೂ ಕೂಡ ನೀವು ಇಲ್ಲಿ ಲಗತ್ತಿಸಬಹುದು. ಮತ್ತು ವ್ಯಾಸಂಗ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಇಲ್ಲಿ ಲಗತ್ತಿಸಬೇಕು. ಅಂದರೆ ಒರಿಜಿನಲ್ ಪ್ರತಿ ಇರಬೇಕು, ಜೆರಾಕ್ಸ್ ಪ್ರತಿ ಹಚ್ಚುವ ಹಾಗಿಲ್ಲ. ಇವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಶಿಫಾರಸು ಅರ್ಜಿಯೊಂದಿಗೆ ನೀವು BO ಅವರ ಕಚೇರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ತಾವು ಒಂದು ಸ್ವೀಕೃತಿ ಪ್ರತಿಯನ್ನು ಪಡೆದಿಟ್ಟುಕೊಳ್ಳಿ. ಇಲ್ಲಿಗೆ ತಮ್ಮ ಕೆಲಸ ಮುಕ್ತಾಯವಾಯಿತು. ನಂತರ ನಿಮ್ಮ ಅರ್ಜಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪರಿಶೀಲಿಸುತ್ತಾರೆ. ತಾವು ನೀಡಿದ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ತಮ್ಮ ಅರ್ಜಿಯನ್ನು ಮುಂದಿನ ಕ್ರಮಕ್ಕಾಗಿ ಉಪನಿರ್ದೇಶಕರಿಗೆ ಕಳುಹಿಸಿಕೊಡಲಾಗುತ್ತದೆ. ಅಲ್ಲಿಯೂ ಕೂಡ ತಮ್ಮ ದಾಖಲೆಯನ್ನು ಪರಿಶೀಲಿಸಲಾಗುತ್ತದೆ. ಒಂದು ವೇಳೆ ತಮ್ಮ ದಾಖಲೆಗಳು ಎಲ್ಲ ಸರಿಯಾಗಿ ಇದ್ದರೆ ಜಾತಿ ತಿದ್ದುಪಡಿಗಾಗಿ ಆದೇಶವನ್ನು ನೀಡಲಾಗುತ್ತದೆ. ಉಪನಿರ್ದೇಶಕರ ಕಚೇರಿಯಿಂದ BEO ಅವರಿಗೆ
ಶಾಲಾ ದಾಖಲಾತಿಗಳಲ್ಲಿ ತಿದ್ದುಪಡಿ ಮಾಡುವುದರ ಕುರಿತು ಆದೇಶವನ್ನು ನೀಡಲಾಗುತ್ತದೆ. ನಂತರ BEO ಅವರು ಈ ಆದೇಶವನ್ನು ಪಡೆದುಕೊಂಡು ಶಾಲಾ ಮುಖ್ಯಸ್ಥರುಗಳಿಗೆ ಒಂದು ಆದೇಶವನ್ನು ಮಾಡುತ್ತಾರೆ. ಈ ವಿದ್ಯಾರ್ಥಿಯ ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಪ್ಪಾಗಿ ನಮೂದಾಗಿದೆ. ವಿದ್ಯಾರ್ಥಿಯ ದಾಖಲೆಗಳು ಎಲ್ಲ ಪರಿಶೀಲಿಸಲಾಗಿ ಸರಿ ಇರುವುದರಿಂದ ವಿದ್ಯಾರ್ಥಿ ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಿದ್ದುಪಡಿ ಮಾಡಬಹುದಾಗಿದೆ ಅಂಥೇಳಿ ತಾವು ಈ ವಿದ್ಯಾರ್ಥಿ ದಾಖಲಾತಿಗಳಲ್ಲಿ ಸರಿಯಾದ ಜಾತಿಯನ್ನು ನಮೂದು ಮಾಡಿ ಅಂಥೇಳಿ ಒಂದು BEO ಅವರಿಂದ ಶಾಲಾ ಮುಖ್ಯಸ್ಥರುಗಳಿಗೆ ಆದೇಶವೊಂದು ಬರುತ್ತದೆ. ನಂತರ ಈ ಆದೇಶದಂತೆ ಶಾಲಾ ಮುಖ್ಯಸ್ಥರುಗಳು ಆ ವಿದ್ಯಾರ್ಥಿ ಶಾಲಾ ದಾಖಲಾತಿಗಳಲ್ಲಿ ಜಾತಿಯನ್ನು ತಿದ್ದುಪಡಿಯನ್ನು ಮಾಡುವರು. ನಂತರ ಉಪನಿರ್ದೇಶಕರು ಅದನ್ನು ದೃಢೀಕರಿಸುತ್ತಾರೆ. ಅಂದರೆ ತಿದ್ದುಪಡಿಯಾದ ರಿಜಿಸ್ಟರ್ಗಳಲ್ಲಿ ಅವರು ಸಹಿ ಮಾಡುವುದರ ಮುಖಾಂತರ ಇದು ಸರಿಯಾಗಿದೆ ಅಂತೇಳಿ ದೃಢೀಕರಿಸುವರು. ಇಲ್ಲಿಗೆ ಜಾತಿ ತಿದ್ದುಪಡಿ ಮಾಡುವ ಸಂಪೂರ್ಣ ಪ್ರೊಸೆಸ್ ಮುಕ್ತಾಯವಾಯಿತು. ಇದೇ ರೀತಿಯಾದಂಥ ಪ್ರಮುಖವಾದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ರೋಮಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.